ಓಂ ನಮೋ ವೇದಪುರುಷಾಯ. ಅನಂತವಾಗಿದ್ದಂತಹ ವೇದಗಳನ್ನು ಅಧ್ಯಯನಕ್ಕೆ ಅನುಕೂಲ ಆಗುವ ಹಾಗೆ ಯಜ್ಞಯಾಗಾದಿಗಳನ್ನು ಗಮನದಲ್ಲಿಟ್ಟುಕೊಂಡು ವೇದವ್ಯಾಸರು ಕೃಷ್ಣದ್ವೈಪಾಯನರು ನಮಗೆ ಪರಮ ಉಪಕಾರವನ್ನು ಮಾಡಿದ್ದಾರೆ. ಅವರು ಅನಂತ ವೈ ವೇದಾಃ ಎಂಬುದಾಗಿ ಇದ್ದಂತಹ ಎಲ್ಲ ಸಮಗ್ರವಾಗಿದ್ದಂತಹ ಆ ವೇದಗಳ ರಾಶಿಯನ್ನು ವಿಭಾಗ ಮಾಡಿ ನಮಗೆ ಅಧ್ಯಯನಕ್ಕೆ ಅನುಕೂಲ ಆಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಏಕೋ ವೇದ ಚತುರ್ಧಾತು ಕೃತಸ್ಥೇನ ಮಹಾತ್ಮನ ಜನಿತೋ ಭಾರತೋ ವಂಶಃ ಸತ್ಯವತ್ಯಾ ಸುತೇನ ಚ ಎಂಬುದಾಗಿ ಒಂದೇ ಆಗಿದ್ದಂತಹ ವೇದದ ರಾಶಿಯನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ 4 ವೇದಗಳಾಗಿ ವಿಭಾಗವನ್ನು ಮಾಡಿ ಅದನ್ನು ತಮ್ಮ ಶಿಷ್ಯರಿಗೆ ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲ ಎಂಬುದಾಗಿ ಕ್ರಮವಾಗಿ ಪೈಲ ಋಗ್ವೇದಕ್ಕೆ, ಯಜುರ್ವೇದವನ್ನು ವೈಶಂಪಾಯನರಿಗೆ, ಜೈಮಿನಿ ಮಹರ್ಷಿಗಳಿಗೆ ಸಾಮವೇದವನ್ನು, ಸುಮಂತು ಎಂಬ ಮಹರ್ಷಿಗೆ ಅಥರ್ವವೇದವನ್ನು ಕ್ರಮವಾಗಿ ಅವರು ಉಪದೇಶವನ್ನು ಮಾಡ್ತಾರೆ. ತನ್ಮೂಲಕವಾಗಿ ಆ ಶಿಷ್ಯರು ಪರಂಪರೆಯಿಂದ ಈ ವೇದಗಳನ್ನು ಕ್ರಮವಾಗಿ ತಮ್ಮ ಶಿಷ್ಯರಿಗೆ ಉಪದೇಶವನ್ನು ಮಾಡ್ತಾ ಇಲ್ಲಿವರೆಗೆ ನಾವು ಅಧ್ಯಯನ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳಾಗಿ ನಮಗೆ ಸಿಗ್ತಾ ಇದೆ. ಆ ವೇದ ಶಾಖೆಗಳು 4 ವೇದಗಳು ಹಲವು ರೀತಿಯಾದಂತಹ ಶಾಖೆಗಳನ್ನು ಹೊಂದಿ 1300ಕ್ಕಿಂತ ಹೆಚ್ಚು ಶಾಖೆಗಳಾಗಿ ಹೊರಹೊಮ್ಮಿದೆ. ಈ ಶಾಖೆಗಳಲ್ಲಿ ಋಗ್ವೇದದ್ದು 21 ಶಾಖೆ ಎಂಬುದಾಗಿ ಒಂದು ಗಣನೆ, ಯಜುರ್ವೇದದ್ದು 100 ಶಾಖೆಗಳು ಎಂಬುದಾಗಿ ಒಂದು ಗಣನೆ, ಹಾಗೆ ಸಾಮವೇದದ್ದು ಸಹಸ್ರವರ್ತ್ಮ ಸಾಮವೇದ ಎಂಬುದಾಗಿ 1000ಕ್ಕಿಂತ ಹೆಚ್ಚು ಶಾಖೆಗಳು ಸಾಮವೇದದ್ದಿತ್ತು. ಹಾಗೆ ನವಧ ಅಥರ್ವಣ ಎಂಬುದಾಗಿ 9 ಶಾಖೆಗಳಿಗಿಂತ ಹೆಚ್ಚಾಗಿ ಅಥರ್ವವೇದವನ್ನು ಪರಂಪರಾಗತವಾಗಿ ಅಧ್ಯಯನ ಮಾಡುವಂತಹ ಕ್ರಮದಲ್ಲಿ ಬಂದಿದೆ. ಅದರಲ್ಲಿ ಈಗ ಕೇವಲ 7 ರಿಂದ 8 ಶಾಖೆಗಳು ಮಾತ್ರ 4 ವೇದಗಳಲ್ಲಿ ಉಳಿದಿರುವಂಥದ್ದು ನಮ್ಮ ದೌರ್ಭಾಗ್ಯ. ಕಾರಣ ಸಾವಿರಾರು ಶಾಖೆಗಳನ್ನು ನಾವು ಈಗ ಕಳೆದುಕೊಂಡಿದ್ದೇವೆ. ಆ ವೇದ ಶಾಖೆಗಳು ಪ್ರಕೃತಿಯಲ್ಲಿ ಲೀನವಾಗಿದೆ, ಪರಮಾತ್ಮನಲ್ಲಿ ಲೀನವಾಗಿದೆ. ವೇದಾಕ್ಷರಗಳಿಗೆ ಯಾವತ್ತೂ ಚ್ಯುತಿ ಎಂಬುದಿಲ್ಲ, ನಾಶ ಎಂಬುದಿಲ್ಲ. ಆದರೆ ಪ್ರಕೃತಿಯಲ್ಲಿ ಲೀನವಾದಂತಹ ಮಂತ್ರಗಳನ್ನು ಮಹರ್ಷಿಗಳು ಪರಮ ತಪಸ್ಸಿನಿಂದ ತುಂಬ ಕಷ್ಟಪಟ್ಟು ಪಡೆದುಕೊಂಡಂತಹ ಆ ವೇದ ರಾಶಿ ಇವತ್ತು ನಮಗೆ ಉಪಲಬ್ಧಿ ಇಲ್ಲ. ಕಾರಣ ಅಧ್ಯಯನ ಪರಂಪರೆಯಲ್ಲಿ ನಾವು ಅಧ್ಯಯನವನ್ನು ಮಾಡದೆ ಕೇವಲ ಲೌಕಿಕವಾದಂತಹ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಇವತ್ತಿನ ದಿವಸ ನಾವು ಅಂತಹ ಮಹಾಜ್ಞಾನವನ್ನು ಹೊಂದಿರುವಂತಹ, ಮಹಾಜ್ಞಾನವನ್ನು ನೀಡುವಂತಹ ಆ ವೇದಗಳ ಶಾಖೆಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಇನ್ನು ಉಳಿದಿರುವಂತಹ ಕೇವಲ 7-8 ಶಾಖೆಗಳನ್ನಾದರೂ ನಾವು ತಪ್ಪದೆ ಅಧಿಕಾರ ಇದ್ದಂತಹವರು, ಉಪನಯನಾದಿಗಳು ಆಗಿರುವಂತಹವರು ಈ ವೇದಗಳನ್ನು ಅಧ್ಯಯನ ಮಾಡಿ ತನ್ಮೂಲಕ ಆ ವೇದ ರಾಶಿಯ ವೇದ ಜ್ಞಾನವನ್ನು ನಾವು ಲೋಕದಲ್ಲಿ ಹೆಚ್ಚಾಗಿ ಅನುಷ್ಠಾನ ಮಾಡಿ ಆ ಜ್ಞಾನವನ್ನು ತಿಳಿದು ತನ್ಮೂಲಕ ಹಿತೋಪ್ಯಧಿಕವಾಗಿ ನಾವು ಶ್ರೇಯಸ್ಸನ್ನು ಪಡೆಯೋಣ ಎಂಬುದಾಗಿ ಹೇಳುತ್ತಾ ಈ ಸಂಚಿಕೆಯನ್ನು ಮಂಗಳ ಮಾಡೋಣ. ಓಂ ನಮೋ ವೇದಪುರುಷಾಯ.